ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟು ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಜನವರಿನಲ್ಲಿ ಯಾವುದೇ ರೀತಿಯಾದಂಥ ರಜೆಗಳು ಇಲ್ಲ ಸ್ಟಾಕ್ ಮಾರ್ಕೆಟ್ಗೆ. ಈ ಸಲ ರಿಪಬ್ಲಿಕ್ ಡೇ ಕೂಡ ಅದು ಭಾನುವಾರನೇ ಬಂದ್ಬಿಟ್ಟಿದೆ ಈ ಕಾರಣದಿಂದಾಗಿ. ಸೊ ಡೈರೆಕ್ಟ್ ಇನ್ನು ಫೆಬ್ರವರಿ ಶಿವರಾತ್ರಿಗೆ ರಜೆ ಇರ್ತಾ ಹೋಗುತ್ತೆ. ಶುಕ್ರವಾರಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗುವಂಥದ್ದು ಜಾಸ್ತಿ ಕಾಣಿಸಿತ್ತು ನಮಗೆ 2024ರಲ್ಲಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ, ಅದನ್ನ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ವಾರದ ಯಾವ ದಿನ ಜಾಸ್ತಿ ನಮಗೆ ಒಂದು ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದೆ, ಯಾವ ದಿನ ಜಾಸ್ತಿ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ಹಿಸ್ಟಾರಿಕಲಿ 2019ರಿಂದ ನಾವು ಮಾತಾಡ್ಕೊಂಡು ಬಂದಿದ್ವಿ. ಒಂದು 5-6 ವರ್ಷದಲ್ಲಿ ನೋಡೋದಾದರೆ ಅಂತ ನೋಡಿದಾಗ ಶುಕ್ರವಾರ ಜಾಸ್ತಿ, ಒಂದು ಶುಕ್ರವಾರ ಮಂಗಳವಾರಗಳು ಜಾಸ್ತಿ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದ್ದು ಕಾಣಿಸಿತ್ತು 2024ರಲ್ಲಿ. ಆದರೆ ಈಗ 2025ರಲ್ಲಿ ಆ ಟ್ರೆಂಡು ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಶುಕ್ರವಾರಗಳು ಒಂದು ರೆಡ್ಡಲ್ಲಿ ಕ್ಲೋಸಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದಕ್ಕೆ ಇವತ್ತು ಕೂಡ ಸಾಕ್ಷಿ ಆಯಿತು. ಇವತ್ತು ನೀವು ನೋಡ್ತಾ ಹೋಗೋದಾದರೆ ಡಾಕ್ಟರ್ ರೆಡ್ಡಿಸು 5% ನೋಡಿ, ಇದು ಅವ್ರದ್ದು ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿಲ್ಲ ಮತ್ತು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರದ್ದು ಏನೇನು ಇದಿರುತ್ತಲ್ಲ, ಏಜೆನ್ಸಿಗಳಿರುತ್ತಲ್ಲ, ರೇಟಿಂಗ್ ಕೊಡೋ ಏಜೆನ್ಸಿಗಳು, ಅವರೆಲ್ಲದೂ ಕೂಡ ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಬ್ರೋಕರೇಜ್ ಫರ್ಮ್ಗಳು ಕಮ್ಮಿ ಮಾಡಿಬಿಟ್ಟಿದ್ದಾರೆ ರೇಟಿಂಗ್ನ. ಈ ಕಾರಣದಿಂದಾಗಿ 5% ಕರೆಕ್ಷನ್ ಆಗಿದೆ. ಬಟ್ ಡಾಕ್ಟರ್ ರೆಡ್ಡಿಸ್ ಲಾಂಗ್ ಟರ್ಮಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಇದೆ ಅಂದರೆ ನೀವು ಹೋಲ್ಡ್ ಮಾಡಿ. ಡಿಸ್ಕ್ಲೈಮರ್, ನನ್ನ ಪೋರ್ಟ್ಫೋಲಿಯೋನಲ್ಲೂ ಕೂಡ ಇರುವಂಥ ಸ್ಟಾಕು. ಸಿಪ್ಲಾದಲ್ಲೂ ಕೂಡ 2% ಕರೆಕ್ಷನ್ ಬಂದಿತ್ತು. M&M ಮಹೀಂದ್ರ ಆ್ಯಂಡ್ ಮಹೀಂದ್ರ ಆಲ್ಮೋಸ್ಟ್ 3% ಕರೆಕ್ಷನ್ ಬಂದಿದೆ. BPCL ಫಾಲ್ ಇನ್ನೂ ಕೂಡ ಕಂಟಿನ್ಯೂಷನ್ ಆಗಿದೆ. ಟ್ರೆಂಟ್ ನೋಡಿ, ಜುಡಿಯೋ, ವೆಸ್ಟ್ ಸೈಡು ತುಂಬ ಹತ್ತತ್ರ ಜಾಗದಲ್ಲೇ ಸುಮಾರು ಸ್ಟೋರ್ಗಳನ್ನು ಹಾಕ್ತಾ ಇದ್ದಾರೆ. ರೆವೆನ್ಯೂ ಯಾವ ಥರ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. 5,500 ರೂಪಾಯಿಗೆ ಬಂದುಬಿಟ್ಟಿದೆ ಇವಾಗ. ಒಂದು ಲಾಂಗ್ ಟರ್ಮಿಂದ ಒಂದು ಕರೆಕ್ಷನ್ ಆಗಬೇಕು, ಇದರಲ್ಲಿ ತುಂಬ ರ್ಯಾಲಿ ಆಗಿ ಹೋಗ್ಬಿಟ್ಟಿದೆ ಅಂತ ಮಾತಾಡ್ತಾನೆ ಬಂದಿದ್ವಿ. ತುಂಬ ವಾಲಟೈಲ್ ಸ್ಟಾಕ್ ಆಗಿರುತ್ತೆ. ಇಲ್ಲಾಂದರೆ ಇಂಟ್ರಾಡೇಗೆ ನಿಮಗೆ ಮಾರ್ಜಿನ್ ಜಾಸ್ತಿ ಬೇಕು ಅನ್ನೋದು ಬಿಟ್ಟರೆ ತುಂಬ ಒಳ್ಳೆ ಕ್ಯಾಪ್ಚರ್ ಮಾಡೋಂಥ ಒಂದು ಹೈ ಬೀಟಾ ಇರುವಂಥ ಸ್ಟಾಕು. ಅಪೋಲೋ ಹಾಸ್ಪಿಟಲ್ಸ್ ಕೂಡ ಕರೆಕ್ಷನ್ ಬಂದಿತ್ತು, ಅದಾನ ಎಂಟರ್ಪ್ರೈಸಸ್. ಸೊ ಇವತ್ತು ಕರೆಕ್ಷನ್ ಬಂದಿರುವಂಥದ್ದೇ ಜಾಸ್ತಿ ಇದೆ. ಕೆಲವೊಂದು ಸ್ಟಾಕ್ಗಳನ್ನು ಯಾಕೆ ಈಗಲೇ ತೊಗೊಂಡೆ ಅಂದರೆ, ನೀವು ಸ್ಟಾಕ್ಸ್ಗಳು ಕೇಳಿರೋದು ಲಿಸ್ಟೇ ಸುಮಾರಿದೆ. ನನ್ನ ಪರ್ಸ್ನಲ್ ಯಾವ್ದು ಹೇಳಬೇಕು ಅಂತ ಅನ್ಕೋತೀನಿ, ಆ ಸ್ಟಾಕಲ್ಲಿ ಹೇಳೋಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಹಾಗಾಗಿ ಈಗಲೇ ಒಂದಿಷ್ಟು ಹೇಳ್ಬಿಟ್ಟೆ ಡಾಕ್ಟರ್ ರೆಡ್ಡಿ, ಟ್ರೆಂಟ್, ಇದೆಲ್ಲದ್ರ ಬಗ್ಗೆ. FMCG ಪ್ಯಾಕು ಇವತ್ತು ಪಾಸಿಟಿವ್ ಆಗಿರ್ಬೋದು, ಫೋಕಸ್ ಮಾಡಿ ಅಂತ ನೆನ್ನೆ ಹೇಳಿದ್ದೆ. ಕಾರಣ ಟ್ರಂಪ್ ಅವರು ನೆನ್ನೆ ಏನಂತ ಹೇಳಿದ್ದಾರೆ, ಕ್ರೂಡ್ ಆಯಿಲ್ನ ನಾವು ಅದ್ರ ಬೆಲೆನ ಕಮ್ಮಿ, ಆಯಿಲ್ ಬೆಲೆನ ಕಮ್ಮಿ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಒಂದಿಷ್ಟು ಅದ್ರ ಬಗ್ಗೆ ಇನಿಷಿಯೇಟಿವ್ನ ತಗೊಂತೀವಿ ಅಂತ ಹೇಳಿದರು. ಯಾರು ಡೈರೆಕ್ಟಾಗಿ ಡಿಪೆಂಡ್ ಆಗಿರುವಂಥದ್ದು ನೋಡಿ, ನಾವು ಅನ್ಕೊಂತೀವಿ ಏನು ಇವರಿಗೆಲ್ಲ ಏನು ಎಣ್ಣೆ ಅಂತ. ನಿಮ್ಗೆ ಸುಮಾರು ಪ್ರಾಡಕ್ಟ್ಗಳು, ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಈ ಬೇಕರಿ ಐಟಮ್ಸ್, ಪ್ಯಾಕೇಜ್ ಐಟಮ್ಸ್ ಬರುತ್ತಲ್ಲ, ಅದೆಲ್ಲದರಲ್ಲೂ ಪಾಮ್ ಆಯಿಲೇ ಹಾಕುವಂಥದ್ದು. ಹಾಗಾಗಿ ಕ್ರೂಡ್ ಆಯಿಲ್ ಕಮ್ಮಿ ಆಯಿತು ಅಂತಂದರೆ ಅದು ಮೇನ್ ರಾ ಮೆಟೀರಿಯಲ್ ಇವರಿಗೆಲ್ಲ, ಯಾರಿಗೆ FMCG ಕಂಪ್ನಿಗಳಿಗೆ, ಬ್ರಿಟಾನಿಯಾ ಆಗಿರ್ಬೋದು, ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು. ಅದು ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ, ಈ ಥರ ಹೇಳೋದು ಅಂತಲ್ಲ, ಯುರೋಪು ಅಮೆರಿಕದಲ್ಲೇ ಒಂದು ಸ್ಟ್ಯಾಂಡರ್ಡಲ್ಲಿ ಮಾರ್ತಾರೆ, ಇಲ್ಲೇ ಬೇರೆ ಸ್ಟ್ಯಾಂಡರ್ಡು. ಅಂದರೆ ಹಾಕುವಂಥ ಈಗ ಮಿಲ್ಕ್ ಪ್ರಾಡಕ್ಟ್ಸ್ ಆದರೆ ಮಿಲ್ಕ್ ಎಷ್ಟು ಹಾಕ್ತಾರೆ ಅನ್ನೋದಾಗಿರ್ಬೋದು, ಚಾಕ್ಲೇಟ್ ಪ್ರಾಡಕ್ಟ್ಸ್ ಆದರೆ ಕೋಕೋ ಎಷ್ಟು ಹಾಕ್ತಾರೆ ಅನ್ನೋದಾಗಿರ್ಬೋದು, ಶುಗರ್ ಆದರೆ ಇಲ್ಲಿಗೆ ಏನು ಸ್ಟ್ಯಾಂಡರ್ಡ್, ಇಲ್ಲಿ ಏನು ಮೇಂಟೆನೆನ್ಸ್ ಸೆನ್ಸ್ ಇಲ್ಲ, ಏನು ಇಲ್ವಲ್ಲ. ಇಲ್ಲಿ FSSAI ಅಂತಿದೆ, ಆದರೆ ಅದೇನು ಹೇಳೋರಿಲ್ಲ ಕೇಳೋರಿಲ್ಲ. ಹಾಗಾಗಿ ಇಲ್ಲಿ ಏನು ಯಾವ ಥರ ಬೇಕಾದರೂ ಮಾರಾಟ ಮಾಡ್ತಾರೆ. ಆದರೆ ಯುರೋಪ್ ಅಮೆರಿಕದಲ್ಲಿ ಆ ಸ್ಟ್ಯಾಂಡರ್ಡ್ ಜಾಸ್ತಿ ಇದೆ. FMCG ಸೆಕ್ಟರಲ್ಲಿ ಒಂದು ಬದಲಾವಣೆ ಬರಬೇಕು ಅಂದರೆ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಅದು ಆಗಬೇಕು. ಬಟ್ ಆ ಥರ ಆಯಿತು, ಲಾಭ ದೃಷ್ಟಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಬಟ್ FMCG ಆಲ್ರೆಡಿ ತುಂಬ ಒಂದು ದೊಡ್ಡ ಕರೆಕ್ಷನ್ ತಿಂದಿದೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕ್ಗಳು FMCG ಸ್ಟಾಕ್ಗಳು. ಸೊ ಟಾಪ್ ಗೇನರ್ ಅಂದರೆ ಇವತ್ತು ಅದೇ ಅಂತ ಕಾಣಿಸುತ್ತೆ. ಯಾವುದು ಹಿಂದೂಸ್ತಾನ್ ಯೂನಿಲಿವರು 2% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ತಾ ಬರೋದಾದರೆ ರೆಡ್ಡೇ ಜಾಸ್ತಿ ಇದೆ. ಎಗೇನ್ ಝೊಮ್ಯಾಟೋನಲ್ಲಿ ಕರೆಕ್ಷನು, ಸೀಮನ್ಸು, ಹ್ಯಾವಲ್ಸು, ಝೈಡಸ್ ಲೈಫು, ರಿಯಲ್ ಎಸ್ಟೇಟ್ ಸೆಕ್ಟರ್ ಎಲ್ಲದೂ ಕೂಡ ಇವತ್ತು ಕೂಡ ತಿರ್ಗಾ ಕರೆಕ್ಷನ್ ಆಗಿದೆ. ಐ ಥಿಂಕ್ DLF ಅಲ್ಲಿ ಇವತ್ತು ರಿಸಲ್ಟ್ಸ್ ಇತ್ತು, ರಿಯಲ್ ಎಸ್ಟೇಟ್ ಸ್ಟಾಕು, ಬಟ್ ಅದು ಕೂಡ ಕರೆಕ್ಷನ್ ಆಗಿದೆ. ಲೋದ ಒಂದು ಪಾಸಿಟಿವ್ ಆದಂಗೆ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋದರೆ ನೋಡಿ, ನೆನ್ನೆ ಏನು ಮಾತಾಡಿದ್ವಿ, ಮೇಲ್ ಹೋಗೋ ಪ್ರಯತ್ನ ಇನ್ನೂ ಮುಂದುವರಿಬೋದಾ ಅಂತ ಕೇಳಿದ್ದೆ ನಿಮಗೆ. ಸೇಮ್ ಥಿಯರಿ ನೆನ್ನೆ ನೋಡಿ, ಮೊನ್ನೆ ಏನು ಮಾತಾಡ್ಕೊಂಡಿದ್ವಿ, ಯಾವತ್ತು ಅಲ್ಲಿ W ಪ್ಯಾಟರ್ನ್ ಆಗೋಗಿದೆ, ಆ W ಪ್ಯಾಟರ್ನ್ ಆಗಿ ಮೇಲ್ಗಡೆ ಬಂದಿದೆ. ಸೊ ಇಲ್ಲಿಂದ ಇದು ಈ ಝೋನ್ನ ಬಿಟ್ಟು ಮತ್ತೆ ಕೆಳಗಡೆ ಬರಬಾರ್ದು. ಇಲ್ಲಿ ಬರಲಿಲ್ಲ ಅಂತಂದರೆ ವಾಪಸ್ಸು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನಮಗೆ 23,300 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ. ನೆನ್ನೆ ಆಲ್ಮೋಸ್ಟ್ 23,280 ತನಕ ಹೋದ್ರೂ ಕೂಡ ಎಕ್ಸ್ಪೈರಿ ದಿನ ಒಂದು ಫ್ಲಾಟ್ ಆಗಿ ಸೆಕೆಂಡ್ ಹಾಫ್ನ ಮುಗಿಸ್ಬಿಟ್ರು, ಏನು ಕೂಡ ಮೂಮೆಂಟ್ ಬರಲಿಲ್ಲ. ಇವತ್ತೇನಾಯಿತು, ಅದೇ ಝೋನಲ್ಲಿ ಓಪನ್ ಆಯಿತು. ಓಪನಿಂಗಲ್ಲೇ ಒಂದು ಅಟೆಂಡ್ ಮಾಡೋಕೆ ಹೋಯಿತು, ಮತ್ತೆ ಒಂದು ಜೋರಾಗಿ ಕೆಳಗಡೆ ಬಂತು 23,100 ತನಕ. ಹಿಂದಿನ ದಿನದ್ದು ಬೇಸು, ನೆನ್ನೆ ಮಾರಬೂಸು ಕ್ಯಾಂಡಲ್ ಮಾಡಿರೋ ಬೇಸು ಓಪನಿಂಗಲ್ಲಿ ಚೇಂಜ್ ಆಗಿರೋ ನೋಡಿ, ಅದು ಇನ್ನೂ ಕೂಡ ರೆಸ್ಪೆಕ್ಟ್ ಆಯಿತು. ರೆಸ್ಪೆಕ್ಟ್ ಆಗಿ ಮೇಲ್ಗಡೆ ಹೋಗಿತ್ತು. ಓಕೆ, ಇವತ್ತು ಒಂದು ಪಾಸಿಟಿವ್ ಆಗಿ ಇದೆ, ಕಂಟಿನ್ಯೂ ಮಾಡೋಣ, ಹೋಲ್ಡ್ ಮಾಡೋಣ. ಇಲ್ಲಿ ವಾಪಸ್ ಈ ಬಸ್ ಸ್ಟ್ಯಾಂಡ್ನ ಒಂದು ಟೆಸ್ಟ್ ಮಾಡಬೇಕು ಅಂದರೆ ಮತ್ತೆ 23,400 ಕಡೆ ತನಕ ಹೋಗ್ಬೋದು. ಅಂದರೆ ನಿನ್ನೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ಮೂಮೆಂಟ್ ಇವತ್ತು ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೆಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಫಾರ್ಮ್ ಆಗಿತ್ತು ನೋಡಿ ನಿನ್ನೆ. ಆದರೆ ಈ ಬಸ್ ಸ್ಟ್ಯಾಂಡ್ ಝೋನ್ನ ದೊಡ್ಡದಾಗಿ ಇವತ್ತು ಫಾಲ್ ಬಂತು. ಅಂದರೆ 23,300 ಝೋನಲ್ಲಿ ಇನ್ನೂ ಕೂಡ ಸೆಲ್ಲರ್ಸ್ ಇದ್ದಾರೆ ಅಂತ ತೋರಿಸ್ತು. ಕೊನೆಗೆ ಏನಾಗಿದೆ, ವೀಕ್ ಕ್ಲೋಸಿಂಗ್ ಆಗಿದೆ. ಯಾವ ಝೋನ್ ಒಳಗಡೆ ಬಂದು ಕ್ಲೋಸಿಂಗ್ ಆಗಬಾರ್ದು ಅಂತ ನಾವು ಮಾತಾಡ್ತಾ ಇದ್ವು. ಅಂದರೆ ನೋಡಿ, ಇಲ್ಲಿ ಒಂದು 2 ಸಲ ಇಲ್ಲೇ ಅಟೆಂಡ್ ಮಾಡಿತ್ತು,
ಆಗಿರಲಿಲ್ಲ, ಇಲ್ಲಿ ವಾಪಸ್ ಮತ್ತೆ ಇಲ್ಲಿ ಬಂತು ಸಪೋರ್ಟ್ ತೊಗೊಳ್ತಾ ಆಗಿದೆ, ಇವತ್ತು ಸಪೋರ್ಟ್ ತೊಗೊಂಡಿದ್ದವನು ಅದಕ್ಕಿಂತ ಕೆಳಗಡೆ ಬಂದು ಅಥವಾ ಆಲ್ಮೋಸ್ಟ್ ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಈಗ ಏನಾಗ್ತಾ ಇದೆ, ಮಾರ್ಕೆಟು ಮತ್ತೆ ನಾನು ವೀಕ್ ಇದ್ದೀನಿ, ಮೇಲ್ಗಡೆ ಹೋಗೋಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳೋ ಥರ ಅನಿಸ್ತಾ ಇದೆ. ಮೂಮೆಂಟ್ ಬಂದಿದ್ದರೆ ಇವತ್ತು ಬೆಸ್ಟ್ ಆಪರ್ಚುನಿಟಿ ಇತ್ತು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗೋಕ್ಕೆ, ಆ ಥರ ಆಗಿಲ್ಲ, ವಾಪಸ್ ಸೆಲ್ಲಿಂಗ್ ಬಂದಿದೆ. ಸೊ ತಿರ್ಗಾ ಈ ಝೋನ್ಗಿಂತ ಕೆಳಗಡೆ ಬರ್ತಾ ಹೋಯಿತು ಅಂದರೆ ಈ ಸಲ 23,000 ಬ್ರೇಕ್ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂತಂದರೆ 2-3 ಸಲ ಅಟೆಂಡ್ ಮಾಡಿತ್ತು ಡಬ್ಲ್ಯೂ ಪ್ಯಾಟರ್ನ್ ಕೂಡ. ಅಲ್ಲಿಂದ ನೋಡಿ ಈ ಹಿಂದೆ ಇದ್ದಿದ್ದು ಬೇಸ್ ಇಲ್ಲಿತ್ತು, ಇಲ್ಲಿ ಕರೆಕ್ಟಾಗಿ ಹೋಗೋದಾದ್ರೆ ಈ ಬೇಸ್ ಇತ್ತು, ಆ ಬೇಸ್ ಒಳಗಡೆ ಬಂದಂಗೆ ಕಾಣಿಸ್ತಾ ಇದೆ ಮಾರ್ಜಿನಲ್ಲಿ. ಬಟ್ ಎಗೇನ್ ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್. ತಪ್ಪಿದ್ರಿಗಿಂತ ಕೆಳಗಡೆ ಓಪನ್ ಆಗಿ ಮತ್ತೊಂದಾಯಿತು ಅಂದರೆ ಈ ಝೋನ್ ಇದೆಯಲ್ಲ 23,100, ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ನೆಗೆಟಿವ್ ಟ್ರೇಡ್ಗಳನ್ನು ಪ್ಲಾನ್ ಮಾಡ್ತಾ ಹೋಗ್ಬೋದು, ಒಂದು ಸೆಲ್ಲಿಂಗ್ ಜೋರಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಅಪ್ಪಿತಪ್ಪಿ ಗ್ಯಾಪ್ ಆಫ್ ಓಪನಿಂಗ್ ಒಂದು ಮತ್ತೊಂದು ಏನಾಯಿತು ಅಂದರೆ ಮತ್ತೆ ಇದೊಂದು ರೇಂಜ್ ಬೌಂಡೇ ಆಗಿರುತ್ತೆ, ಆಗ ನೋಡ್ಕೊಂಡು ಹೋಗೋಣಂತೆ. ಬಟ್ ಏನಾದ್ರು ಈ ಕೆಳಗಡೆ 23,100 ಕೆಳಗಡೆ ಓಪನಿಂಗ್ ಆಯಿತು ಅಂದರೆ ಸೋಮವಾರ ಅದು ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಹುಷಾರಾಗಿರಿ. ಯಾಕಂದರೆ ಡಬ್ಲ್ಯೂ ಪ್ಯಾಟರ್ನ್ ಎಲ್ಲ ಅಟೆಂಪ್ಟು ಆಯಿತು, ಈಗ ಆಗಿಲ್ಲ ಬಯಸಿ ತೊಗೊಂಡೋಕೆ ಅಂದರೆ ಇದು ಕೆಳಗಡೆ ಬರ್ತಾ ಹೋಗಬೇಕು. ಡೈಲಿ ಕ್ಯಾಂಡಲ್ ನೋಡೋದಾದರೆ ಸೇಮ್ ಇನ್ನೂ ಅದೇ ರೇಂಜ್ ಬೌಂಡಲ್ಲಿದೆ ನೋಡಿ. ಇವತ್ತು ಬೆಸ್ಟ್ ಆಪರ್ಚುನಿಟಿ ಅಲ್ವಾ, 2 ದಿನದಿಂದ ಪಾಸಿಟಿವ್ ಬಂದಿತ್ತು. ಇವತ್ತು ಏನಾದ್ರು ಈ ಥರ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ಓಕೆ, ಮಾರ್ಕೆಟ್ ಒಂದು ಅಟೆಂಡ್ ಮಾಡ್ತಾ ಇದೆ, ಮತ್ತೆ ಒಂದು ಸದ್ಯಕ್ಕಂತೂ ಒಂದು ಹೊಸ ಲೋ ಇಲ್ಲ ಅಂತ. ಇಲ್ಲೊಂದು ಈ ಥರ ಇಷ್ಟು ಗ್ರೀನ್ ಕ್ಯಾಂಡಲ್ ಒಂದು ಕ್ಲೋಸಿಂಗ್ ಆಗಿತ್ತು ಅಂದಿದ್ರೆ ಇವತ್ತು ತುಂಬ ಚೆನ್ನಾಗಿರೋದು. ಆದರೆ ಏನಾಗಿದೆ, ಕೊನೆಯ ಮೊಮೆಂಟಲ್ಲಿ ಜೋರಾಗಿ ಸೆಲ್ಲಿಂಗ್ ಬಂದಿದೆ, ವಾಪಸ್ ತಿರ್ಗಾ 2 ಕ್ಯಾಂಡಲ್ ಒಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಇದು ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಇಂದ ಬಿಟ್ಟು ಬಂತು ಅಂದರೆ ಇನ್ನೂ ಕೂಡ ಕೆಳಗಡೆ ಹೋಗುತ್ತೆ. ಸೊ 23,100 ತುಂಬ ಇಂಪಾರ್ಟೆಂಟು. 22,976 ಸದ್ಯದಲ್ಲಿ ಮಾಡಿದ್ದಂಥ ಲೋ, ಆ ಲೋನ ಬಿಟ್ಟು ಕೆಳಗಡೆ ಹೋಗುತ್ತಾ ಏನೋ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬರೋದಾದರೆ ಬ್ಯಾಂಕ್ ನಿಫ್ಟಿನೂ ಕೂಡ ನೋಡಿ ಏನೋ ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇಲ್ಲ. ತಿರ್ಗಾ 48,300 ನಾವು ಹಿಂದೆ ಹಾಕೊಂಡ್ಬಂದಿರುವಂಥ ಟ್ರೆಂಡ್ ಲೈನ್ ಸಪೋರ್ಟು ಅಲ್ಲಿಗೆ ಬಂದು ಕೂತಿದೆ. ಅಲ್ಲಿಂದ ಕೆಳಗಡೆ ಬಂದರೆ ನೆಕ್ಸ್ಟ್ ಸಪೋರ್ಟ್ ಲೈನು ನಾವು ಹಾಕೊಂಡಿರೋ ಪ್ರಕಾರ 47,300 ಈ 48,300 47,300 ಈ ಒಂದು 1000 ಪಾಯಿಂಟ್ ಝೋನಲ್ಲಿ ಸುಮಾರು ದಿನ ಮಾರ್ಕೆಟು ಹಿಂದೆ ಒಂದು ಟೈಮ್ ಸ್ಪೆಂಡ್ ಮಾಡಿತ್ತು. ನೋಡೋಣ ಅದೇ ರೀತಿ ಆಗುತ್ತಾ ಏನು ಅಂತ. ಈ ವೀಕ್ ಅಂತೂ ಒಂದು ವೀಕಲ್ಲೇ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಡೋಜಿ ಇದು ತಿರ್ಗಾ ಡೋಜಿ ಯಾವುದೇ ರೀತಿ ಅಂತ ಚೇಂಜಸ್ ಆದಂಗೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ನೋಡೋದಾದ್ರೂ ಕೂಡ ಇದು ಕೂಡ ಈಗಲೂ ಕೂಡ ವೀಕ್ ಇದೆ. ಇಲ್ಲಿ ಏನೋ ಒಂದು ಸ್ಟ್ರೆಂತ್ ಇನ್ನೂ ಡಿಕ್ಲೇರ್ ಆಗಿಲ್ಲ. ನೋಡೋಣ ಮುಂದಿನ ವಾರಕ್ಕೆ. ಬಜೆಟ್ ವೀಕು ಕೂಡ ಆಗಿರುತ್ತೆ ಮುಂದಿನ ವಾರ, ಅದ್ರ ಮುಂದಿನ ವಾರಗಳು. ಸೊ ಎಲೆಕ್ಷನ್ಸ್ಗಳು ರಿಸಲ್ಟ್ಸ್ ಕೂಡ ಬರೋದಿದೆ, RBI ಮೀಟ್ ಕೂಡ ಇದೆ, ಅದೆಲ್ಲದ್ರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬರುತ್ತೆ ಅಂತ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದ್ರೆ ನೋಡಿ ನೆನ್ನೆ ಅಟೆಂಡ್ ಮಾಡಿತ್ತು, ಇಲ್ಲಿಂದ ಮತ್ತೆ ಪಾಸಿಟಿವ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ 12,250 ಮತ್ತೆ ತೊಗೊಂಡು ಕೆಳಗಡೆ ಬಿದ್ದಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಈಗ ವಾಪಸ್ ರೇಂಜ್ ಬೌಂಡಿಗೆ ಬಂದಿದೆ. ಅಂದರೆ ಇದೇ ಝೋನಲ್ಲಿ ಆಟಾಡಿಸ್ತಾ ಇದ್ದಾರೆ. ಇದು ಇದೇ ರೀತಿ ಆಗ್ತಾ ಇರುತ್ತೆ ನನ್ನ ಪ್ರಕಾರ ಬಜೆಟ್ ತನಕನೂ. ಸೊ ಬಜೆಟು ಅಥವಾ ಬಜೆಟ್ ಹಿಂದಿಂದು ಈ ಮಂತ್ಲಿ ಎಕ್ಸ್ಪೈರಿ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಸೆಂಟಿಮೆಂಟ್ನ ಕೊಡ್ಬೋದು. ಯಾಕಂದರೆ ಈ ಸಲ ನೋಡಿ ಬಜೆಟು ಶನಿವಾರ ಬಂದುಬಿಟ್ಟಿದೆ ಅಲ್ವಾ, ಫೆಬ್ರವರಿ 1ನೇ ತಾರೀಕು. ಸೊ 31ನೇ ತಾರೀಕು ಎಕ್ಸ್ಪೈರಿ ಆಗಿರುತ್ತೆ. ಸೊ ಅವತ್ತೇ ಒಂದು ಸ್ವಲ್ಪ ಸೆಂಟಿಮೆಂಟ್ನ ತೋರಿಸ್ಬೋದು. ಬಟ್ ಬಜೆಟ್ ದಿನವೂ ಮಾರ್ಕೆಟ್ ಓಪನ್ ಇರುತ್ತೆ ಅಂತ ಎಕ್ಸ್ಚೇಂಜ್ಗಳು ಹೇಳ್ತಾ ಇದೆ. ಅದ್ರ ಬಗ್ಗೆ ಕನ್ಫರ್ಮೇಷನ್ ಬಂದಮೇಲೆ ನೋಡ್ತಾ ಹೋಗೋಣಂತೆ. ಸೊ ಈ ಬಸ್ ಸ್ಟ್ಯಾಂಡ್ ಬ್ರೇಕ್ಔಟು ಬ್ರೇಕ್ ಡೌನ್ ಆಗುವಂಥದ್ದು ಬಜೆಟ್ ಟೈಮಲ್ಲಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಚಾರ್ಟ್ ಮೂವ್ಮೆಂಟ್ ನೋಡೋದಾದರೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ನೋಡ್ತಾ ಬರೋದಾದ್ರೆ ಏನಾಯಿತು, ಇವತ್ತು ಇಂಡಿಯಾ ವಿಕ್ಸ್ ಮತ್ತೆ ಸ್ವಲ್ಪ ಮೇಲ್ಗಡೆನೇ ಕ್ಲೋಸಿಂಗ್ ಆಯಿತು. ಇದು ನೋಡಿ ಎಲ್ಲಿ ತನಕ 15ಕ್ಕಿಂತ ಕೆಳಗಡೆ ಬರುತ್ತೋ ಅಲ್ಲಿ ತನಕ ಮಾರ್ಕೆಟಲ್ಲಿ ಓಕೆ ನೆಗೆಟಿವ್ ಸೆಂಟಿಮೆಂಟ್ ಮುಗ್ದಿದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಅನ್ಸಲ್ಲ. ನಾನು ಟೈಟ್ಲು ಕೊಡ್ತಿರೋದು ನೋಡಿ, ಕೆಲವರು ರ್ಯಾಲಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾರ್ಕೆಟ್ ಖಂಡಿತ ವೀಕ್ ಇದೆ, ಹಾಗಂತ ವೀಕ್ ಅಂತ ಹೇಳಿ ದಡ್ಬಕ್ಕಂತ ಬೀಳ್ಸಕ್ಕೆ ಹೋಗಬೇಡಿ ಅಂತ ನಾನು ಮೇಲೆ ಹೋಗ್ಬೋದಾ ಆ ಥರ ಆಗ್ಬೋದಾ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಪಾಸ್ ಆಗೋದು ಕೂಡ ಇಂಪಾರ್ಟೆಂಟು. ನೀವು ಡೈರೆಕ್ಟಾಗಿ ನೀವು ದಿನಾನು ಬೀಳುತ್ತೆ ಅಂತ ಅಂದ್ಕೊಂಡ್ರೆ ನೋಡಿ, ಎಸ್ಪೆಷಲಿ ಈ ಕ್ಯಾಂಡಲ್ ಬಂದಮೇಲೆ ಸುಮಾರು ಕಡೆ ನೆಗೆಟಿವಿಟಿ ಸೆಂಟಿಮೆಂಟು ಬಿಲ್ಡಪ್ ಆಗಿದೆ ಎಲ್ಲ ಕಡೆ. ಸೊ ಆದರೆ ಅದೇ ರೀತಿ ಆಗಲ್ಲ ಮಾರ್ಕೆಟು. ಯಾಕಂದರೆ ನೋಡಿ ಅದು ಕಾಣಿಸ್ತಾ ಇದೆ, ಆ ಲೋನ ಇನ್ನೂ ಕೂಡ ಬ್ರೇಕ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇವತ್ತು ಬಂದಿರೋಂಥ ಕ್ಲೋಸಿಂಗು ಎಗೇನ್ ಇದು ವೀಕ್ನೆಸ್ನ ತೋರಿಸ್ತಾ ಇದೆ. ಸೋಮವಾರ ಬ್ರೇಕ್ ಆದರೂ ಆಗಬಹುದು, ಗೊತ್ತಿಲ್ಲ, ನೋಡೋಣ ಎಲ್ಲಾಗುತ್ತೆ ಅಂತ. ಒಟ್ಟಿನಲ್ಲಿ ಮೇಲ್ಗಡೆ ಹೋಗೋ ಅಟೆಂಪ್ಟನ್ನಂತೂ ಇವಾಗ ಆಸೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ದಂಗಿದೆ ಇವತ್ತು ಬಂದಿರುವಂಥ ಕ್ಲೋಸಿಂಗ್. ನೋಡಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಪೊಸಿಷನ್ ಕ್ಯಾರಿ ಮಾಡಿದ್ರೆ ಅಫ್ಕೋರ್ಸ್ ನೀವು ಒಂದು ವ್ಯೂನ ಇಟ್ಕೊಳ್ಳೇಬೇಕಾಗಿರುತ್ತೆ. ಹಾಗಾಗಿ ನೀವು ನಾನ್ ಡೈರೆಕ್ಷನಲ್ ವ್ಯೂ ಇಟ್ಕೊಂಡಿದ್ರೆ ಅಂದರೆ ಹೆಡ್ಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ. ಬಟ್ ಈ ಥರ ಈಗ ನೋಡಿ ಒಂದು 2 ವಾರದಿಂದ ನಿಂತಿದೆ ಅಂದಾಗ ಒಂದು ಕಡೆ ಡೈರೆಕ್ಷನ್ ಪಕ್ಕ ಬರೋದಿದೆ ಅಲ್ವಾ, ಅದು ಮೇಲ್ಗಡೆನಾರು ಬರ್ಬೋದು, ಕೆಳಗಡೆನಾರು ಬರ್ಬೋದು. ಪಾಲಿಸಿಗಳಿದೆ, ನ್ಯೂಸ್ಗಳಿದೆ, ಈ ಥರ ಇದ್ದಾಗ ನಿಮಗೆ 50-50 ಚಾನ್ಸೇ ಇರುತ್ತೆ. ಅಲ್ಲಿ ಇನ್ನೇನು ಇರೋದಿಲ್ಲ. ನೀವು ಯಾವುದೇ ಕಡೆ ತೊಗೊಂಡ್ರು ಅದು ಉಲ್ಟಕ್ಕೆ ನೀವು ಒಂದು ಹೆಡ್ಜಿಂಗ್ ತೊಗೊಂಡು ಕೂತ್ರೆ ಮಾತ್ರ ನೀವು ನಾಳೆ ದಿನ ತನಕ ನೀವು ಪೊಸಿಷನ್ನ ಇಟ್ಕೊತ ಹೋಗ್ಬೋದು. ಇಲ್ಲ ಅಂದರೆ ನೀವೇನು ಮಾಡಬೇಕು, ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಹೇಗೆ ಬೇಕೋ ಹಾಗೆ ನೀವು ರೆಡಿ ಆಗೋಕ್ಕೆ ರೆಡಿ ಇರಬೇಕು, ನೀವು ಚೇಂಜ್ ಮಾಡೋಕ್ಕೆ ರೆಡಿ ಇರಬೇಕು. ಇಲ್ಲ ನೀವು ಒಂದೇ ಕಡೆ ಇಟ್ಕೊಂಡು ಕೂತಿದ್ದೀನಿ ಅಂತಂದರೆ ಅದು ಪ್ರಾಫಿಟ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಯಾವ ಥರ ಹೋಗುತ್ತೋ ಆ ಥರ ನೀವು ಚೇಂಜ್ ಮಾಡಿದ್ರೆ ಇಂಟ್ರಾಡೇನಲ್ಲಿ ಇರುತ್ತೆ ಪೊಸಿಷನ್ ಶಿಫ್ಟಿಂಗು ನಿಮ್ಗೆ ಈಸಿ ಆಗುತ್ತೆ. ಬಟ್ ಪೊಸಿಷನ್ನ ಕ್ಯಾರಿ ಮಾಡಿದ್ದೀರಾ ಅಂತಂದರೆ ನೀವು ಸಿ ಕ್ಯಾರಿ ಮಾಡಿದ್ದೀರಾ ಅಂತಂದರೆ ನೀವು ಒಂದು ಹೆಡ್ಜ್ನ ತೊಗೊಂಡೇ ಇರಬೇಕು. ಕೆಳಗಡೆ ಹೋಯ್ತು ಅಂತಂದ್ರೆ ಅದೇ ರೀತಿ ಕೆಳಗಡೆ ಹೋಗುತ್ತೆ ಅಂತ ತೊಗೊಂಡಿದ್ದೀರಾ ಅಂದರೆ ಮೇಲ್ಗಡೆಗೂ ಕೂಡ ಒಂದು ಹೆಡ್ಜಿಂಗ್ ತೊಗೊಳ್ಳೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ JSW ಎನರ್ಜಿ ಸರ್ ಇತ್ತೀಚೆಗಷ್ಟೇ ಮಾತಾಡಿದ್ವಿ, ಮತ್ತು ಇವತ್ತು ರಿಪೀಟ್
ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನ. ಇದು ಬೆಂಗಳೂರು ಅಂದರೆ ಕರ್ನಾಟಕ, ಮಹಾರಾಷ್ಟ್ರ ಈ ರೀಜನಲ್ಲಿ ಜಾಸ್ತಿ ಎನರ್ಜಿ ಸಪ್ಲೈ ಮಾಡ್ತಾರಲ್ವ, ಇವ್ರದ್ದು ವಿಂಡ್ ಟರ್ಬೈನ್ ಅದೆಲ್ಲ ಇದೆ. ಸೊ ಇದು ನೋಡ್ತಾ ಬರೋದಾದ್ರೆ 500 ಈ ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ, ಒಂದು ಬೇಸ್ ಕ್ರಿಯೇಟ್ ಆಗ್ಬೋದು ಅಂತ ಮಾತಾಡಿದ್ವಿ. ಬಟ್ ಈ ಸೆಕ್ಟರ್ ಪವರ್ ಜನರೇಷನ್ ಅಂತ ನೋಡೋದಾದ್ರೆ NTPC, ಪವರ್ ಗ್ರಿಡ್ ಇದೆಲ್ಲ ಒಳ್ಳೆ ರೀತಿಯಂಥ ಕಂಪ್ನಿಗಳಿದೆ. ಸೊ ಇದರಲ್ಲಿ ಖಂಡಿತ 500 ಲೆವೆಲ್ನ ರೀಟೆಸ್ಟ್ ಮಾಡಿ ಅಲ್ಲಿ ಇನ್ನೂ ಪಾಸ್ ಆಗಿದೆ. 500 ಲೆವೆಲ್ ಏನಾದ್ರು ಬ್ರೇಕ್ ಆಗಿ ಬಂತು ಅಂತಂದರೆ ಇದು 400-430 ಅನ್ನೋದು ಇದಕ್ಕೆ 200 ಮೂವಿಂಗ್ ಆವರೇಜ್ ಲೆವೆಲ್ ಬರುತ್ತೆ. ಆಗ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. JSW ಎನರ್ಜಿ ಒಂದು ಒಳ್ಳೆ ರೀತಿಯ ರ್ಯಾಲಿ ಆಗಿತ್ತು, ಈಗ ಒಂದು ಕರೆಕ್ಷನ್ ಆಗ್ತಾ ಇದೆ, ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ. 400 ಇಸ್ ಎ ಗೋಲ್ಡನ್ ಲೆವೆಲ್. ಸೊ 517ರಿಂದ 400 ಈ ಲೆವೆಲ್ಗೆ ಬಂತು ಅಂದರೆ ಆಗ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನೆಲ್ಕೋ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸ್ಟಾಕು ಒಳ್ಳೆ ರೀತಿಯಾದಂಥ ರ್ಯಾಲಿ ಆಗಿದೆ, ಈಗ ವಾಪಸ್ಸು ಕರೆಕ್ಷನ್ ಆಗೋ ಥರ ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ ಬಂದರೆ ನೋಡಿ 900 ಲೆವೆಲಲ್ಲಿ ಒಂದು ಸಪೋರ್ಟ್ ಇರೋ ಥರದ್ದು ಕಾಣಿಸ್ತಾ ಇದೆ ನೆಲ್ಕೋ ಲಿಮಿಟೆಡ್ಗೆ. ಸೊ ನೋಡೋಣ 900 ಲೆವೆಲಿಗೆ ಬಂತು ಅಂತಂದರೆ ಆಗ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಈಗ ಖಂಡಿತವಾಗ್ಲೂ ಹೈ ವ್ಯಾಲ್ಯೂಷನ್ ನಡೀತಾ ಇದೆ, ಈಗ ಆ್ಯಡ್ ಮಾಡ್ಕೊಳ್ಳೋ ಥರ ಇಲ್ಲ. ಬಟ್ ಇದಕ್ಕಿಂತ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆವಾಗ ನೋಡ್ತಾ ಹೋಗೋಣಂತೆ. ಇವ್ರದ್ದು ಯಾವ ಸೆಕ್ಟರ್ ಅನ್ನೋದು ಮರ್ತ್ಬಿಟ್ಟೆ, ನೆಲ್ಕೋ ಲಿಮಿಟೆಡ್ ಯಾರು ಕೇಳಿರಲಿಲ್ಲ, ಇದು ಸುಮಾರು ದಿನದಿಂದ ಮಾತಾಡಿರಲಿಲ್ಲ ನಾವು ಇದನ್ನ ಸ್ಯಾಟಲೈಟ್ ಕಮ್ಯುನಿಕೇಷನ್ ನೆಟ್ವರ್ಕಿಗೆ ಯೂಸ್ ಮಾಡ್ತಾರೆ ಅಂತಿದೆ ಅಲ್ವಾ. ಇದು ಒಂದು ಟಾಟಾ ಪವರ್ ಇದೆಯಲ್ಲ ಅವ್ರದ್ದೇ ಒಂದು ಸಬ್ಸಿಡರಿ ಕಂಪನಿ ಇದು. ಬಟ್ ನೀವು ವ್ಯಾಲ್ಯೂಯೇಷನ್ ನೋಡೋದಾದ್ರೆ ಇವಾಗ 100ಗಿಂತ ಮೇಲೆ ನಡೀತಾ ಇದೆ, ಏನು ಪಿ ವ್ಯಾಲ್ಯೂಯೇಷನ್. ಇಲ್ಲಿ ನೋಡಿ ಮಲ್ಟಿ ಇಯರ್ ಹೈ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರೇಕ್ಔಟ್ ಆಗಿತ್ತು ಅಂತ ಅನ್ಸಿರ್ಬೋದು ನಿಮಗೆ. ಬಟ್ ಈ ಸಲ ವಾಪಸ್ಸು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಈ ವ್ಯಾಲ್ಯೂಯೇಷನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಬೇಡ. 900ಗಿಂತ ಕೆಳಗಡೆ ಬಂತು ಅಂದರೆ ಆಗ ತಿರ್ಗಾ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಗೆ ಆ್ಯಬ್ ಇಂಡಿಯಾ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ರೋಬೋಟಿಕ್ಕು, ಆಟೋಮೇಷನ್ನು, ಡಿಸೈನು ಇದರಲ್ಲೆಲ್ಲ ಎಕ್ವಿಪ್ಮೆಂಟು ಇದ್ರ ಬಗ್ಗೆ ಕಾರ್ಯನಿರ್ವಹಿಸಿರುವಂಥ ಕಂಪನಿ ತುಂಬ ಒಳ್ಳೆ ರೀತಿಯಿಂದ ಗ್ರೋತ್ ಆಗಿದೆ. ಆದರೆ ಈಗ ಹೈ ವ್ಯಾಲ್ಯೂಯೇಷನ್ ನಡೀತಾ ಇದೆ. 5000 ಲೆವೆಲ್ಗೆ ಬಂತು ಅಂತಂದರೆ ಆ್ಯಬ್ ಇಂಡಿಯಾ ಒಳ್ಳೆ ವ್ಯಾಲ್ಯೂಯೇಷನ್ ಆಗಿರುತ್ತೆ, ಆಗ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನೋಡಿ ಒಂದು ಒಳ್ಳೆ ವಾಲ್ಯೂಮ್ ಆಗಿತ್ತು, ಅಲ್ಲಿಂದ ಮೇಲ್ಗಡೆ ಹೋಗಿದೆ, ಈಗ ಒಂದು ಪ್ರಾಫಿಟ್ ಬುಕಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ 5000 ಇಸ್ ದ ಬೆಸ್ಟ್ ಲೆವೆಲ್. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಕೇನ್ಸ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರು, ಕೇನ್ಸ್ ಟೆಕ್ನಾಲಜಿ. ಸೊ ಇದನ್ನ ಇತ್ತೀಚೆಗಷ್ಟೇ ಈ ಮ್ಯೂಚುವಲ್ ಫಂಡ್ಸ್ ಇವರೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿತ್ತು. ಇವರು ಎಂಡ್ ಟು ಎಂಡ್ ಒಂದು IoT ಅಂತ ಬರುತ್ತೆ. IoT ಅಂದರೆ ಇವಾಗ ಈಗ ನೀವು ಬಂದರೆ ನಾನು ಲೈಟ್ ಆನ್ ಆಗೋಂಥದ್ದು ಈ ಥರದ್ದು ಇರುತ್ತಲ್ಲ, ಅಂದರೆ ಇಂಟರ್ನೆಟ್ಟನ್ನು ಒಂದು ವಿಷಯಗಳ ಥಿಂಗ್ಸ್ ವಸ್ತುಗಳ ಮೇಲೆ ಇಂಟರ್ನೆಟ್ನ ಅಪ್ಲೈ ಮಾಡುವಂಥದ್ದು. ಅದು ಆಟೋಮೇಷನ್ ಆಗಿರ್ಬೋದು, ಅಂದರೆ ನಿಮ್ಮದು ಹ್ಯೂಮನ್ ಹ್ಯಾಂಡ್ ಡಿಟೆಕ್ಷನು, ಐ ಡಿಟೆಕ್ಷನು ಇದ್ರ ಮೂಲಕ ಎಲ್ಲ ಆಗಿರ್ಬೋದು. ಈ ಥರ ಒಂದು ಸೆಗ್ಮೆಂಟಲ್ಲಿ ಬರ್ತಾ ಹೋಗುತ್ತೆ. ಖಂಡಿತ ಸೆಗ್ಮೆಂಟಿನ ಮಾರ್ಕೆಟ್ ಲೀಡರ್ ಇದ್ದಾರೆ, ಇಲ್ಲ ಅಂತಲ್ಲ IoT ಸೊಲ್ಯೂಷನ್ಸಲ್ಲಿ. ಆದರೆ ತುಂಬ ಒಂದು ದೊಡ್ಡ ರೀತಿಯಂಥ ರ್ಯಾಲಿ ಆಗಿದೆ. ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಆ್ಯಡ್ ಮಾಡ್ಕೊಂಡಿದೆ, ಈ ಥರ ಎಲ್ಲ ಬಂದಿತ್ತು. ಆದರೂ ಕೂಡ ನನಗೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ, 2022ರಿಂದ ಮಂತ್ಲಿ ಕ್ಯಾಂಡ್ಲು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿರುವಂಥದ್ದು ಇತಿಹಾಸನೇ ಇರಲಿಲ್ಲ ಕೇನ್ಸಿಗೆ. ಆದರೆ ಈ ತಿಂಗಳು ನೋಡಿ, ಈ ಮಂತು ದೊಡ್ಡದಾಗಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ. ಬೇರಿಶ್ ಎನ್ಗಲ್ಫಿಂಗ್ ಅಂದರೆ ಏನು, ಬುಲಿಶ್ ಎನ್ಗಲ್ಫಿಂಗ್ ಅಂದರೆ ಗೊತ್ತಿಲ್ಲ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಚಾನಲಲ್ಲಿ, ದಯವಿಟ್ಟು ಅದನ್ನ ಹೋಗಿ ಚೆಕ್ಔಟ್ ಮಾಡಿ, ಅದರಲ್ಲಿ ಮಾತಾಡಿದ್ದೀವಿ. ಸೊ ಹಾಗಾಗಿ ಫಸ್ಟ್ ಮಂತು ಈ ಥರ ಬಂದಿರುವಂಥದ್ದು, ಇದು ಇನ್ನೂ ಕ್ಲೋಸಿಂಗ್ ಆಗಬೇಕು, ಜನವರಿ ಆಗಿಲ್ಲ. ಸೊ ಇದರಿಂದ ಕಂಟಿನ್ಯೂಷನ್ ಆದರೆ ಇದು 4000 ಅಥವಾ ಇನ್ನೂ ಕೆಳಗಡೆ ಬರ್ಬೋದು. ಚಾರ್ಟ್ಸಲ್ಲಿ ನೋಡಿ ಹೇಳೋದಾದರೆ 3000 ಲೆವೆಲಲ್ಲಿ ಒಂದು ಒಳ್ಳೆ ಸಪೋರ್ಟ್ ಇರೋ ಥರದ್ದು ಕಾಣಿಸ್ತಾ ಇದೆ. 3000 ಲೆವೆಲ್ಗೆ ಬರುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಈಗಂತೂ ಆ್ಯಡ್ ಮಾಡ್ಕೊಳೋ ಥರ ಸಿಚುವೇಷನಲ್ಲಿ ಇಲ್ಲ, ತುಂಬ ಹೈ ವ್ಯಾಲ್ಯೂಷನಲ್ಲಿದೆ, ದಯವಿಟ್ಟು ದೂರ ಇರಿ. ICICI ಬ್ಯಾಂಕನ್ನು ಈಗ ಆ್ಯಡ್ ಮಾಡ್ಕೋಬೋದಾ ಅಂತ ಒಬ್ರು ಕೇಳಿದ್ರಿ. ನೋಡಿ, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಈ ಪ್ರೈವೇಟ್ ಪ್ಲೇಯರ್ಸ್ ಇದಾರಲ್ಲ, ಇದರಲ್ಲಿ FIDAಗಳೇ ತುಂಬ ಡಾಮಿನೇಷನಲ್ಲಿ ಇದ್ದಾರೆ. ಪಬ್ಲಿಕ್ಕು ಇರುವಂಥದ್ದು ತುಂಬ ಕಡಿಮೆ ಇದೆ. ಈಗ ಏನಾಗ್ತಾ ಇದೆ ಅಂತಂದರೆ FIಗಳು ಮಾರ್ತಾ ಇದ್ದಾರಲ್ವ, ಸುಮಾರು ಕಂಪ್ನಿಗಳನ್ನು ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂಥ ಒಂದು ದೊಡ್ಡ ಮಟ್ಟದಲ್ಲಿ ಮಾರಿಲ್ಲ ಯಾವುದರಲ್ಲಿ, ICICI ಬ್ಯಾಂಕಲ್ಲಿ. ಹಾಗಾಗಿ ಇನ್ನೇನಾದ್ರು ಮಾರಕ್ಕೆ ಇನ್ನೂ ದುಡ್ಡಿದೆ, FIಗಳು ಡಿಸೈಡ್ ಮಾಡ್ತಾ ಇದ್ದಾರೆ ನಾವು, ಯಾಕಂದರೆ ಇದರಲ್ಲಿ ಇದ್ದಾರೆ ಒಂದು 45-50% ಅವರೇ ಇದ್ದಾರೆ FIಗಳು. ಸೊ ಅವ್ರೇನಾದ್ರು ಮಾರ್ಬಿಟ್ಟು ಹೋಗಬೇಕು ಅಂತ ಅನ್ಕೊತಾ ಇದ್ದಾರೆ ಅಂದರೆ ಇದರಲ್ಲಿ ಇನ್ನೂ ಕೂಡ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. 1080ರಿಂದ 1120 ಇದೆಯಲ್ಲ, ಅದು 100 ಮೂವಿಂಗ್ ಅವರೇಜ್ ಲೆವೆಲ್ ಕೂಡ ನೋಡಿ, ಅಲ್ಲಿ ಹಿಸ್ಟಾರಿಕಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿರೋ ಲೆವೆಲು, ಅಲ್ಲಿ ಸಪೋರ್ಟ್ ಇದೆ. ಆಗ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಸ್ವಲ್ಪ ವೆಯ್ಟ್ ಮಾಡಿ. ICICI ಬ್ಯಾಂಕಲ್ಲಿ ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಬಟ್ ಇಯರ್ ಆನ್ ಇಯರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಡಿಜಿಟಲ್ ಬ್ಯಾಂಕಿಂಗ್ ಅಂತ ನೋಡ್ತಾ ಹೋಗೋದಾದ್ರೆ ಲೀಡಿಂಗ್ ಬ್ಯಾಂಕ್ ಆಗಿದೆ ಪ್ರೈವೇಟ್ ಬ್ಯಾಂಕಲ್ಲಿ, ತುಂಬ ಸ್ಮೂತ್ ಆಗಿದೆ. ಯಾಕಂದರೆ ಪರ್ಸನಲಿ ಯೂಸ್ ಮಾಡೋದ್ರಿಂದನೂ ಹೇಳ್ತಾ ಇದ್ದೀನಿ. ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಕಂಪೇರ್ ಟು ಆಲ್ ಅದರ್ ಪ್ಲೇಯರ್ಸ್. ಕೋಟಕ್ ಯೂಸ್ ಮಾಡಿ ನೋಡಿದ್ದೀನಿ, ಆಕ್ಸಿಸ್ ನೋಡಿದ್ದೀನಿ, ಅದೇ ರೀತಿ HDFCನ ನೋಡಿದ್ದೀನಿ. ಬಟ್ ಟಾಪ್ ಫ್ಲೋರ್ ಪ್ಲೇಯರ್ಸಲ್ಲಿ ಬೆಸ್ಟ್ ಅಂತ ಹೇಳೋದಾದರೆ ಅದು ICICI ಬ್ಯಾಂಕ್ ಅಂತ ಹೇಳ್ತಾ ಹೋಗ್ಬೋದು ಡಿಜಿಟಲ್ ಬ್ಯಾಂಕಿಂಗಿಗೆ. ಅದೇ ರೀತಿಗೆ ಆಕ್ಸಿಸ್ ಬ್ಯಾಂಕ್ ಬಗ್ಗೆನೂ ಕೇಳಿದಿರಾ. ಆಕ್ಸಿಸ್ ಬ್ಯಾಂಕಲ್ಲಿ ಜೋರಾಗಿ ಸೆಲ್ಲಿಂಗ್ ಆಗ್ತಾ ಇದೆ. ಇದು ಮಾಡ್ತಾ ಇರೋಂಥದ್ದು FIAಗಳೇ. ಇದರಲ್ಲೂ ಕೂಡ ಪಬ್ಲಿಕ್ಕು ತುಂಬ ಸಣ್ಣ ಪಾಲನ್ನು ಹೊಂದಿದ್ದಾರೆ. ಈಗ FIAಗಳು ಸೆಲ್ ಮಾಡಿ ಹೋಗ್ತಾ ಇದ್ದಾರೆ. ಆದರೆ FIA ಸೆಲ್ ಮಾಡಿರೋದನ್ನು ಪಬ್ಲಿಕ್ ತೊಗೊತಾ ಇಲ್ಲ, ಬದಲಿಗೆ DIಗಳು ಕನ್ಸ್ಯೂಮ್ ಮಾಡ್ಕೊತಾ ಇದ್ದಾರೆ. DIಗಳು ಇದನ್ನು ತೊಗೊತಾ ಇದ್ದಾರೆ. 200 ಮೂವಿಂಗ್ ಅವರೇಜ್ ಬಂದಿದೆ, ಒಂದು ವ್ಯಾಲ್ಯೂ ಲೆವೆಲ್ಗೆ ಬಂದಿದೆ. ಚೀಪೆಸ್ಟ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಪ್ರೈವೇಟ್ ಬ್ಯಾಂಕಲ್ಲಿ ಅಂತಂದರೆ ಅದು ಆಕ್ಸಿಸ್ ಬ್ಯಾಂಕಲ್ಲಿದೆ. ಸೊ 1817 ಹಿಂದೆನೇ ಹಾಕೊಂಡಿದ್ದೀವಿ ಒಂದು ಒಳ್ಳೆ ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಅಂತ. ಅಪ್ಪಿತಪ್ಪಿ ನಿಮ್ಗೆ 900 ಈ ಲೆವೆಲ್ಗಿಂತ ಏನಾದ್ರು ಕೆಳಗಡೆ ಸಿಕ್ತು ಅಂತಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಲಾಂಗ್ ಟರ್ಮ್
ಟರ್ಮಲ್ಲಿ ಯಾರಾದರೂ ಪ್ರೈವೇಟ್ ಬ್ಯಾಂಕಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ 4ನೇ ಸ್ಥಾನದಲ್ಲಿ ಬರ್ತಾರೆ ಪ್ರೈವೇಟ್ ಬ್ಯಾಂಕಿಂಗಲ್ಲಿ HDFC, ICICI, ಕೋಟೆಕ್, ನಂತರ ಸ್ಥಾನದಲ್ಲಿ ಆಕ್ಸಿಸ್ ಬ್ಯಾಂಕು ಬರ್ತಾ ಹೋಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ಸು ಮಾರ್ಕೆಟ್ ಕ್ಯಾಪ್ ಅಂತ ನೋಡ್ತಾ ಹೋಗೋದಾದರೆ. ಸೊ ಖಂಡಿತವಾಗ್ಲೂ 200 ಮೂವಿಂಗ್ ಆವರೇಜ್ ಬಂದಿದೆ, ಇದಕ್ಕಿಂತ ಕೆಳಗಡೆ ನೀವು ಕನ್ಸಿಡರ್ ಮಾಡಬಹುದು. ಒಳ್ಳೆ ಸಪೋರ್ಟ್ ಲೆವೆಲ್ಗಳು 817 ಅನ್ನೋದು. ಅದೇ ರೀತಿಯಾಗಿ ಮಾರ್ಕ್ಸ್ ಅಂಡ್ ಫಾರ್ಮಾ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇವ್ರದ್ದು ಸೇಮ್ ಆಂಟಿಬಯೋಟಿಕ್ಸು, ಆಂಟಿ ಡ್ರಗ್ಸ್ ಇದ್ರದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಸೆಗ್ಮೆಂಟಲ್ಲಿ ಬೇರೆ ಬೇರೆ ಲೀಡರ್ಸ್ಗಳಿದಾರಲ್ವ, ಸನ್ ಫಾರ್ಮಾ ಇದೆ, ಬೇರೆ ಬೇರೆದಿದೆ, ಟೊರೆಂಟ್ ಫಾರ್ಮಾ ಇವರೆಲ್ಲ. ಬಟ್ ಈಗ ಇದು ಕಂಪನಿ ವ್ಯಾಲ್ಯೂಯೇಷನ್ ನೋಡೋದಾದರೆ ಇಂಡಸ್ಟ್ರಿ ಆವರೇಜ್ಗಿಂತಲೂ ಚೆನ್ನಾಗೇ ನಡೀತಾ ಇದೆ. ಮತ್ತು ಇಯರ್ ಆನ್ ಇಯರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಆದರೆ ಏನು ಕಮ್ಮಿ ಆಗಿದೆ ಅಂತಂದರೆ ಇಲ್ಲಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಇನ್ನೂ ಆಕ್ಟಿವೇಟ್ ಆಗಿಲ್ಲ. ನೋಡಿ, ಇಲ್ಲಿ ಒಂದು ಆಗಿತ್ತು, ಅದಾದ್ಮೇಲೆ ಸ್ಟಾಕ್ ಮೇಲ್ಗಡೆ ಹೋಗಿತ್ತು, ಈಗ ವಾಪಸ್ಸು ಇಲ್ಲೆಲ್ಲ ಮಧ್ಯದಲ್ಲಿ ಸಣ್ಣದಾಗಿ ಸೆಲ್ಲಿಂಗ್ ಮಾಡಿರ್ಬೋದು. ಈಗ ತಿರ್ಗಾ ಈ ಲೆವೆಲಿಂದ ಏನಾದ್ರು ಒಂದು ವಾಲ್ಯೂಮ್ ಬಂತು ಅಂದರೆ ಇಲ್ಲಿ ಒಂದು ಬೈಯಿಂಗ್ ಆಕ್ಟಿವೇಟ್ ಆಗಿದೆ ಅಂತ ಅನ್ಕೋಬಹುದು. ಸೊ 240 to 220 ಇದೆಯಲ್ಲ, ಇದು ಒಂದು ಸಪೋರ್ಟ್ ಲೆವೆಲ್ ಥರ ಕಾಣಿಸ್ತಾ ಇದೆ. ಯಾಕಂದರೆ 200 ಮೂವಿಂಗ್ ಆವರೇಜ್ ಲೆವೆಲ್ ಕೂಡ ಒಂದು ಹಿಂದೆ ಒಂದು ಟೆಸ್ಟ್ ಮಾಡಿರುವಂಥ ಲೆವೆಲ್ ಕೂಡ ಆಗ ನೀವು ಕನ್ಸಿಡರ್ ಮಾಡ್ತಾ ಹೋಗೋದು. ಬೇರೆ ಬೇರೆ ಪ್ಲೇಯರ್ಸ್ಗಳಿದ್ದಾರೆ, ಬಟ್ ನೀವು ವ್ಯಾಲ್ಯೂಯೇಷನ್ ವೈಸ್ ನೋಡೋದಾದರೆ ಸ್ಟಾಕು ಚೆನ್ನಾಗೇ ಇದೆ. ಹಾಗಾಗಿ ನೀವು ಕನ್ಸಿಡರ್ ಮಾಡೋದಾದರೆ ಈ ಲೆವೆಲ್ಗೆ ಕನ್ಸಿಡರ್ ಮಾಡ್ಬೋದು. ಅದಕ್ಕಿಂತ ಕೆಳಗಡೆ ಬಂದರೆ 180 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್, ಯಾಕಂದರೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ. ಹಾಗಾಗಿ 240 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ನೀವು ಯೋಚನೆ ಮಾಡ್ಬೋದು. 220 ಟೆಸ್ಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಮಾರ್ಕ್ಸ್ ಅಂಡ್ ಫಾರ್ಮಾದಲ್ಲಿ. ಅದೇ ರೀತಿಯಾಗಿ NHPC ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ನೋಡಿ, ಸ್ಟಾಕಲ್ಲಿ ಇವಾಗ 100 ಮೂವಿಂಗ್ ಆವರೇಜ್ಗೆ ಬಂದಿದೆ. ಯಾವುದು NHPC ಸ್ಟಾಕು. ಇದನ್ನು ಕೂಡ ನಾವು ಸುಮಾರು ದಿನದಿಂದ ಮಾತಾಡಿರಲಿಲ್ಲ, ಆದರೆ ಇದು ಒಂದು ಮಿನಿ ರತ್ನ ಕ್ಯಾಟಗರಿಯಲ್ಲಿ ಬರುವಂಥ ಕಂಪನಿ. ಇದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಜನರೇಷನಲ್ಲಿ ಒಂದು ಸೇರುವಂಥ ಕಂಪನಿ. ಇದೇ ಸೆಕ್ಟರಲ್ಲಿ ಅಂತ ನೋಡೋದಾದರೆ ನೋಡಿ, ಯಾವ್ಯಾವ ಪವರ್ ಜನರೇಷನ್ ಇದೆಯೋ ಅದರಲ್ಲೆಲ್ಲ ನಮಗೆ NTPC ಆಗಿರ್ಬೋದು, ಪವರ್ ಗ್ರಿಡ್ ಆಗಿರ್ಬೋದು, ಇವರೆಲ್ಲ ಬರ್ತಾ ಹೋಗ್ತಾರೆ. ಅದು ಬೆಟರ್ ಪ್ಲೇಯರ್ ಆಗಿದ್ದಾರೆ. ಆದರೆ ಇದು ತುಂಬ ಒಂದು ಹೈ ವ್ಯಾಲ್ಯೂಷನ್ ಅಂತಲೂ ಇಲ್ಲ, ಇಂಡಸ್ಟ್ರಿ ಆವರೇಜ್ಗಿಂತ ಸರಿಸುಮಾರು ಕರೆಕ್ಟ್ ಲೆವೆಲಲ್ಲೇ ಇದೆ. ಬಟ್ ಇದು 60 ಲೆವೆಲ್ಗೆ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಆ ಸೆಗ್ಮೆಂಟಲ್ಲಿರುವಂಥದ್ದು ಕೆಲವೇ ಕಂಪ್ನಿಗಳಿರ್ಬೋದು. ಬಟ್ ಪವರ್ ಸೆಕ್ಟರ್ಗೆ ಈ ಸಲ ಬಜೆಟಲ್ಲಿ ಏನಾದರೂ ಒಂದು ಪುಷ್ ಸಿಗ್ತಾ ಹೋಗ್ಬೋದು. ಸೊ ಬಜೆಟ್ ಫೋಕಸ್ ಆಗಿ ಇಟ್ಕೊಂಡು ನೋಡೋದಾದರೆ 60 ಲೆವೆಲ್ಸ್ಗೆ ಏನಾದ್ರು ಸಿಕ್ತು ಅಂದರೆ ಸ್ಟಾಕ್ನ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಎಷ್ಟು ನೋಡ್ಬೋದು. ಬಟ್ ಸೆಕ್ಟರ್ಲಿ ಅಂತ ಹೇಳೋದಾದರೆ ನಾನು ಆಗಲೇ ಹೇಳ್ದಂಗೆ NTPC ಆಗಿರ್ಬೋದು, ಪವರ್ ಗ್ರಿಡ್ ಆಗಿರ್ಬೋದು, ಅದಾನಿ ಪವರ್ ಆಗಿರ್ಬೋದು, ಈ 3 ಸ್ಟಾಕ್ಗಳು ಜಾಸ್ತಿ ಬೆಟರ್ ವ್ಯಾಲ್ಯೂಷನಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಗೋಲ್ಡು ದಯವಿಟ್ಟು ಹೋಲ್ಡ್ ಮಾಡಿ, ಸೆಲ್ ಮಾಡೋಕ್ಕೆ ಹೋಗ್ಬಿಡಿ. ಕೆಲವರು ಕೇಳ್ತಾ ಇದ್ದೀರಾ, ಗೋಲ್ಡ್ ಏನು ಮಾಡೋದು, ನಾನು ಸೆಲ್ ಮಾಡಿಬಿಡಲ್ಲ, ಅದೊಂದೇ ಗ್ರೀನ್ ಇರೋದು ಪೋರ್ಟ್ಫೋಲಿಯೋನಲ್ಲಿ ಅಂತ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಇದು ಬ್ರೇಕ್ಔಟ್. ಯಾರು ಚಾರ್ಟ್ ಸ್ಟಾಕ್ನ ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿದ್ದೀರಾ, ಇಲ್ಲಿ ಒಂದು ಚಾನಲ್ ಕ್ರಿಯೇಟ್ ಆಗ್ತಾ ಇದೆ. ಈ ಚಾನಲ್ ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆಗ ಒಂದು ದೊಡ್ಡದು ಒಂದು ಸಾರ್ವಕಾಲಿಕ ದಾಖಲೆ ಬರಿಬೋದು ಗೋಲ್ಡ್ ಅಂತ ಮಾತಾಡ್ತಾನೆ ಬಂದಿದ್ದೀವಿ. ಇಲ್ಲಿದ್ದಾಗೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಕೂಡ. ಸೊ ಆ್ಯಡ್ ಮಾಡ್ಕೊಂಡಿದ್ರೆ ನೀವು ಇವಾಗ ಒಂದು ಒಳ್ಳೆ ಪ್ರಾಫಿಟಲ್ಲಿ ಇರ್ತೀರಾ. ದಯವಿಟ್ಟು ಹೋಲ್ಡ್ ಮಾಡಿ. ಗೋಲ್ಡು ತುಂಬ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಗೋಲ್ಡ್ ತುಂಬ ಮೇಲ್ಗಡೆ ಹೋಗ್ತೀರಾ ಅಂದರೆ ಹಾಗಾದರೆ ಮಾರ್ಕೆಟಲ್ಲಿ ಇನ್ನೂ ಕೆಳಗಡೆ ಹೋಗುವಂಥ ಸೆಂಟಿಮೆಂಟ್ ಇದೆಯಾ, ಕರೆಕ್ಷನ್ ಆಗ್ತಾ ಇದೆಯಾ ಅಂದರೆ ನೋಡೋಣ. US ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. US ಮಾರ್ಕೆಟು ಏನೋ ಪಾಸಿಟಿವ್ ಆಗಿ ಹೋಗ್ತಾ ಇದೆ, ಪಾಲಿಸಿ ಅದು ಇದು ಅಂತ ಅಂದ್ಕೊಂಡು. ಬಟ್ US ಮಾರ್ಕೆಟು ಕೂಡ ತುಂಬ ರ್ಯಾಲಿ ಆಗಿದೆ. ಅಲ್ಲೂ ಏನಾದ್ರು ಒಂದು ಕರೆಕ್ಷನ್ ಆಯಿತು ಅಂತಂದರೆ ಉಳಿಯುವಂಥದ್ದು ಓನ್ಲಿ ಸರ್ವೈವರ್ ಅದು ಗೋಲ್ಡು. 72,000 ಸೂಪರ್ ಆಗಿರುವಂಥ ಸಪೋರ್ಟ್ ಲೆವೆಲ್. ಒಂದು ಆಪರ್ಚುನಿಟಿ ಕೊಡುತ್ತೇನೋ ಇಲ್ಲಿ ಬಿದ್ದಾಗ ಅಂತ ಅಂದ್ಕೊಂಡಿದ್ದೆ. ಇಂಪೋರ್ಟ್ ಡ್ಯೂಟಿ ಇನ್ನೂ ಹಿಂದೆ ಅನ್ಸೆಟ್ ಮಾಡಿದ್ದು. ಮೊದಲಲ್ಲಿ ಒಂದು ಕರೆಕ್ಷನ್ ಆಗಿತ್ತು, ಬಟ್ ಬರಲೇ ಇಲ್ಲ. ಆಗ ನಾನು ಮತ್ತೆ ವಾಪಸ್ ಈ ಲೆವೆಲ್ ಬಂತಲ್ಲ 70 ಅಂದರೆ ಸರಿಸುಮಾರು 75,000-76,000 ಇತ್ತು. ಆ ಲೆವೆಲಲ್ಲಿ ನಾನು ಗೋಲ್ಡ್ ಬೀಸ್ನ ತೊಗೊಂಡಿದ್ದೀನಿ. ಫಿಸಿಕಲ್ ಗೋಲ್ಡನ್ನು ಕೂಡ ಖರೀದಿ ಮಾಡಿದ್ದೀವಿ. ಹಾಗಾಗಿ ವೆಯ್ಟ್ ಮಾಡ್ಕೊಂಡು ಇರೋಣ. ಇವಾಗ ಮಂತ್ಲಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆಗ್ತಾ ಇರೋಂಥದ್ದು. ಸೊ ಇದು ಒಂದು ತುಂಬ ಒಂದು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲಿ ತನಕ ಹೋಗುತ್ತೆ ನೋಡೋಣ. ಯಾಕಂದರೆ ಹಿಂದೆ ಎಲ್ಲೂ ಹೋಗಿದ್ದಲ್ಲ ಅಂತ ಲೆವೆಲ್ಗೆ ಗೋಲ್ಡ್ ಇವಾಗ ತಲುಪಿಬಿಟ್ಟಿದೆ. ಅದೇ ರೀತಿಯಾಗಿ ಕ್ರೂಡು ನಿನ್ನೆ ಅನೌನ್ಸ್ಮೆಂಟ್ ಮಾಡಿದ್ರು ಟ್ರಂಪ್, ಅದು ಮಾಡ್ತಿದ್ದಂಗೆ 6,500ಕ್ಕಿಂತ ಕೆಳಗಡೆ ಉಳ್ಕೊಂತ ಹೋಯಿತು. ಒಂದು ಫಾಲ್ ಕೂಡ ಆಯಿತು, ಕ್ರೂಡ್ ಆಯಿಲ್ನ ಕಮ್ಮಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ. 6,300 ಹಿಂದೆ ಬಸ್ ಸ್ಟ್ಯಾಂಡ್ ಮಾಡಿರೋಂಥ ಲೆವೆಲು, ಪೇಂಟ್ ಬಿಟ್ಟಿರೋಂಥ ಲೆವೆಲು, ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. 6,300 ಲೆವೆಲ್ಗೆ ಸಪೋರ್ಟ್ ತೊಗೊಂಡು ಕ್ರೂಡ್ ಮತ್ತೆ ಬೌನ್ಸ್ ಆಗುತ್ತೆ. ಆಗ ಮಾರ್ಕೆಟು ಕರೆಕ್ಷನ್ ಆಗ್ತಾ ಹೋಗ್ಬೋದು. ಅದೆಲ್ಲ ಒಂದಕ್ಕೊಂದು ಇವೆಂಟ್ಗಳು. ನೋಡೋಣ ಅಂತ ಅದೇನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಐ ಥಿಂಕ್ ಇವತ್ತು ಎಕ್ಸ್ಪೈರಿ ಇತ್ತು. ಅದು ಅಂದ್ಕೊಂಡಂಗೆ 330ರಿಂದ 360 ಲೆವೆಲಲ್ಲಿ ಎಕ್ಸ್ಪೈರಿನ ಮುಗಿಸಿದ್ದಾರೆ. ಸೊ ಹೊಸ ಸೀರೀಸ್ ಶುರು ಆಗಿದೆ ಫೆಬ್ರವರಿದು. ನೋಡ್ತಾ ಹೋಗೋಣ ಏನಾಗ್ತಾ ಹೋಗುತ್ತೆ ಅಂತ. ಇದರಲ್ಲೂ ಕೂಡ 320, 310 ಇದೆಲ್ಲ ಕೂಡ ಇಂಪಾರ್ಟೆಂಟ್ ಅಂತ ಲೆವೆಲ್ ಆಗುತ್ತೆ. USD INR ಅದೇ ಲೆವೆಲಲ್ಲಿ ನಡೀತಾ ಇದೆ. 80 ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು. ₹86.19 ಬಂದಿದೆ. IT ಸೆಕ್ಟರ್ ಸ್ಟಾಕ್ಗಳು ಸ್ವಲ್ಪ ಪಾಸ್ ಆಗ್ಬೋದು, ಇದು ಕಮ್ಮಿ ಆಗ್ತಾ ಹೋಯಿತು ಅಂದರೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. 2025 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಾಗಿದೆ. ಪ್ರತಿ ವಿಡಿಯೋದ ಕೆಳಗಡೆ ಸಿಗ್ತಾ ಇರುತ್ತೆ ಕೂಡ ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ. ದಯವಿಟ್ಟು ಆಪತ್ಕಾಲಕ್ಕೆ ಒಂದು ನಿಧಿನ ನೀವು ಬಿಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.